ರೇಷ್ಮೆ ಐಸಿರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಕೇಳಿ ಕಾರ್ಯಕ್ರಮ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ರೈತ ಬಾಂಧವರೇ, ಇಂದಿನ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ಹಿಪ್ಪುನೇರಳೆ ರೋಗಗಳ ಸಮಗ್ರ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಜಿಎಸ್ ಅರುಣ್ ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ಡಾಕ್ಟರ್ ಅರುಣ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಹಿಪ್ಪುನೇರಳೆಯಲ್ಲಿ ಕಂಡುಬರುವಂತಹ ರೋಗಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು. ಅದರಲ್ಲೂ ವಿಶೇಷವಾಗಿ ಎಲೆ ಚುಕ್ಕಿ ರೋಗ ಮತ್ತು ಬೆಂಕಿ ರೋಗದ ಸಮಗ್ರ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ನನ್ನ ನೆಚ್ಚಿನ ರೈತ ಬಾಂಧವರೇ, ನಾನು ನಿಮ್ಮ ವಿಜ್ಞಾನಿ ಡಾಕ್ಟರ್ ಅರುಣ್ ಕುಮಾರ್ GS, ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯಿಂದ ಮಾತಾಡ್ತಾ ಇದ್ದೀನಿ. ಕಳೆದ ಬಾರಿ ನಾವು ಈ ಬೇರು ಗಂಟು ರೋಗ ಮತ್ತು ಬೇರು ಕೊಳೆ ರೋಗದ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಂಡಿದ್ವಿ. ಮಾಹಿತಿಯನ್ನು ನಾನು ಹಂಚ್ಕೊಂಡಿದ್ದೆ. ಈ ಹಿಪ್ಪುನೇರಳೆಯಲ್ಲಿ 2 ವಿಧದ ರೋಗಗಳನ್ನು ನಾವು ಕಾಣ್ಬೋದು. ಸಾಮಾನ್ಯವಾಗಿ ಹಿಪ್ಪುನೇರಳೆಯಲ್ಲಿ ನಾವು 2 ವಿಭಾಗಗಳನ್ನು ಮಾಡ್ತೀವಿ. ರೋಗಗಳನ್ನು ಭೂಮಿಯ ಕೆಳಭಾಗದಲ್ಲಿ ಬರ್ತಕ್ಕಂಥ ರೋಗಗಳನ್ನು ಮಣ್ಣಿನಿಂದ ಬರ್ತಕ್ಕಂಥ ರೋಗ ಅಂತ ಕರಿತೀವಿ. ಭೂಮಿಯ ಮೇಲ್ಭಾಗ ಬರ್ತಕ್ಕಂಥ ರೋಗಗಳನ್ನು ನಾವು ಎಲೆಯ ಮೇಲೆ ಅಥವಾ ಕಾಂಡದ ಮೇಲೆ ಬರ್ತಕ್ಕಂಥ ರೋಗ ಅಂತ ಹೇಳ್ತೀವಿ. ಇವುಗಳನ್ನು ನಾವು ಮೊದಲನೇದಾಗಿ ಯಾವ ರೀತಿ ಬರುತ್ತೆ, ಇದರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೊಬೇಕಾಗುತ್ತೆ. ಅದಾದ ನಂತರ ನಾವು ಒಂದು ಸಲ ಇದ್ರ ಗುಣಲಕ್ಷಣಗಳನ್ನು ತಿಳ್ಕೊಂಡು ಇದು ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾವೇನಾದರೂ ಮಾಹಿತಿಯನ್ನು ಇಟ್ಕೊಂಡಲ್ಲಿ ಮುಂದೆ ಇದನ್ನು ನಿಯಂತ್ರಣ ಮಾಡೋದು ಭಾಳ ಸುಲಭ. ಯಾಕೆಂದರೆ ಮೊದಲು ನಾವು ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಯಾವ ರೀತಿ ನಾವು ಹಾಸ್ಪಿಟಲಲ್ಲಿ ಹೋದಾಗ ರೋಗಗಳನ್ನು ಫಸ್ಟ್ ಡಯಾಗ್ನೋಸ್ ಮಾಡ್ತಾರೆ. ಅದಾದ ನಂತರ ಅವುಗಳ ನಿಯಂತ್ರಣಕ್ಕೆ ನಾವು ಕ್ರಮಗಳನ್ನು ತಗೋಬೋದು. ಅದೇ ರೀತಿಯಾಗಿ ಇವತ್ತು ನಾನು ಎಲೆ ರೋಗಗಳ ಬಗ್ಗೆ ಮತ್ತು ಎಲೆಯ ಬೆಂಕಿ ರೋಗ ಬಗ್ಗೆ, ಎಲೆಗಳ ಮೇಲೆ ಬರ್ತಕ್ಕಂಥ ರೋಗದ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ. ಯಾಕೆ ಎಲೆಗಳ ಮೇಲೆ ಬರ್ತಕ್ಕಂಥ ರೋಗ ತುಂಬ ಮುಖ್ಯ ನಮ್ಮ ಹಿಪ್ಪುನೇರಳೆಯಲ್ಲಿ ಅಂತ ಹೇಳಿದ್ರೆ, ನಾವು ಎಲೆಯೇ ನಮ್ಮ ಒಂದು ಆರ್ಥಿಕ ಭಾಗ. ಈಗ ಗೋಧಿ, ಭತ್ತ ಅಲ್ಲಾದರೆ ಕಾಳುಗಳು ನಮ್ಮ ಆರ್ಥಿಕ ಭಾಗ ಅಂತ ಹೇಳ್ತೀವಿ. ಆದರೆ ನಮ್ಮ ಹಿಪ್ಪುನೇರಳೆಯಲ್ಲಿ ಎಲೆ ಆರ್ಥಿಕ ಭಾಗವಾಗಿರೋದ್ರಿಂದ ಎಲೆಗಳ ಮೇಲೆ ಏನಾದರೂ ರೋಗ ಕಂಡು ಬಂದಲ್ಲಿ ಆ ರೋಗ ಬಂದಿರತಕ್ಕಂಥ ಎಲೆಗಳನ್ನು ನಮ್ಮ ರೇಷ್ಮೆ ಹುಳಕ್ಕೆ ನಾವು ಮೇಯಿಸಿದ್ದೇ ಆದಲ್ಲಿ ಆಗ ರೇಷ್ಮೆಯ ಗುಣಮಟ್ಟ ಮತ್ತು ಉತ್ಪಾದನೆಯಲ್ಲಿ ಕುಂಠಿತವಾಗ್ತದೆ. ಮೊದಲನೇದಾಗಿ ನಾವು ಗುಣಮಟ್ಟದ ಒಂದು ಸೊಪ್ಪನ್ನು ಉತ್ಪಾದನೆ ಮಾಡಬೇಕು. ಆ ಸೊಪ್ಪಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ರೋಗಗಳು ಇರಬಾರ್ದು. ಆಗ ಮಾತ್ರ ನಾವು ಆ ಸೊಪ್ಪಿನ ಗುಣಮಟ್ಟವನ್ನು ಕಾಪಾಡ್ಕೋಬೋದು. ಈಗ ಸೊಪ್ಪಿನ ಗುಣಮಟ್ಟ ಯಾವ ರೀತಿ, ನಾವು ಬರೀ ಪೋಷಕಾಂಶಗಳನ್ನು ಒದಗಿಸೋದ್ರಿಂದ ಮಾತ್ರ ಗುಣಮಟ್ಟ ನಾವು ಕಾಯ್ಕೊಳ್ಳೋದಲ್ಲದೆ ಈ ರೋಗಗಳು ಬರದೇ ಇರೋದ ರೀತಿಯಿಂದನೂ ಕೂಡ ಸೊಪ್ಪಿನ ಗುಣಮಟ್ಟನ ನಾವು ಕಾಪಾಡ್ಕೋಬೇಕಾಗುತ್ತೆ. ಯಾವ ರೀತಿ ರೋಗಗಳು ಬರ್ತವೆ ಅಂತ ಹೇಳಿದರೆ, ಯಾಕೆ ನಾವು ಎಲೆ ಚುಕ್ಕೆ ರೋಗ, ಬೆಂಕಿ ರೋಗವನ್ನು ಈ ಸಮಯದಲ್ಲಿ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಈ 2 ರೋಗ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಬರ್ತಕ್ಕಂಥ ರೋಗಗಳು. ಹಾಗಾಗಿ ಈಗ ವಿಶೇಷವಾಗಿ ಈ ಒಂದು ನಮ್ಮ ಐಸಿರಿ ಕಾರ್ಯಕ್ರಮ, ರೇಷ್ಮೆ ಐಸಿರಿ ಕಾರ್ಯಕ್ರಮದಲ್ಲಿ ಈ ಒಂದು ಸಮಯದಲ್ಲೇ ಇಂತಹ ಮಾಹಿತಿಯನ್ನು ನಾವು ತಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ವಿಶೇಷವಾಗಿ ಆಯ್ಕೆ ಮಾಡ್ಕೊಂಡಿದ್ವಿ. ಮೊದಲನೇದಾಗಿ ನಾವು ಎಲೆ ಚುಕ್ಕೆ ರೋಗದ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಎಲೆ ಚುಕ್ಕೆ ರೋಗ ಕಟಾವು ಮಾಡಿದ 40 ದಿನದ ತನಕ ಕಾಣಿಸ್ಕೊಳ್ಳೋದಿಲ್ಲ. ಒಂದು ವೇಳೆ ಕಟಾವು ಮಾಡಿ 40 ದಿನ ನಂತರ ಒಂದು 70 ದಿನ ತನಕ ಸ್ವಲ್ಪ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಬೋದು. ಯಾವಾಗ ನಮ್ಮ ರೈತರು ಕಟಾವು ಮಾಡೋದು ಮತ್ತೆ ಸ್ವಲ್ಪ ದಿನ ಮುಂದೂಡಿಕೆ ಆಯಿತು ಅಂತ ಹೇಳಿದ್ರೆ 70 ದಿನದ ನಂತರ,
ಮುಂದೂಡಿಕೆ ಆಗಿ 80 ದಿನ 90 ದಿನ ಆಯಿತು ಕಟಾವು ಮಾಡೋದು, ಸೊಪ್ಪನ್ನು ಹುಳುಗಳಿಗೆ ಮೇಯಿಸೋದು ಅಂತ ಹೇಳಿದ್ರೆ ವಯಸ್ಸು ಆದಂಗೆಲ್ಲ ಈ ರೀತಿ ರೋಗಗಳು, ಎಲೆ ಚುಕ್ಕೆ ರೋಗಗಳು ಹೆಚ್ಚಾಗಿ ಕಂಡುಬರ್ತವೆ. ಬೆಂಕಿ ರೋಗನೂ ಕೂಡ ಹೆಚ್ಚಾಗಿ ಕಂಡುಬರ್ತವೆ. ಎಲ್ಲಿ ಕಂಡುಬರ್ತವೆ ಇವು? ಈ ಹಳೆಯ ಎಲೆಗಳು ಅಂತ ಏನು ಹೇಳ್ತೀವಿ, ವಯಸ್ಸಾದಂಥ ಎಲೆಗಳಲ್ಲಿ ನಾವು 70 ದಿನದ ನಂತರ ಏನಾದರೂ ಕಟಾವು ಮಾಡ್ದೇ ಇದ್ದಾಗ ಈ ಎಲೆ ಚುಕ್ಕೆ ರೋಗ ಮತ್ತು ಬೆಂಕಿ ರೋಗ ಜಾಸ್ತಿ ತೀವ್ರತೆ ಆಗೋದನ್ನು ನಾವು ಕಾಣಬಹುದು. 40 ದಿನದ ಒಳಗಡೆ ಸಾಮಾನ್ಯವಾಗಿ ನಾವು ಈ ರೀತಿ ರೋಗಗಳನ್ನು ನಮ್ಮ ಹಿಪ್ಪುನೇರಳೆ ತೋಟದಲ್ಲಿ ಕಂಡು ಬರೋದಿಲ್ಲ. 40 ದಿನದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಶುರುವಾಗಿ 70 ದಿನದ ನಂತರ ಯಾವಾಗ ಈ ಎಲೆಗಳ ವಯಸ್ಸು ಜಾಸ್ತಿ ಆಗುತ್ತೆ ಆಗ ಅಲ್ಲಿ ಹಳೆಯ ಎಲೆಗಳಲ್ಲಿ, ವಯಸ್ಸಾದಂಥ ಎಲೆಗಳಲ್ಲಿ ಈ ರೋಗಗಳು ಹೆಚ್ಚಾಗಿ ಕಂಡುಬರ್ತವೆ. ಮೊದಲನೇದಾಗಿ ನಾವು ಈ ರೋಗಗಳು ಯಾವ ರೀತಿ ಬರ್ತವೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಈ ರೋಗಗಳು ಮೊದಲು ನಾವು ಸ್ವಲ್ಪ ವರ್ಷಗಳ ಹಿಂದೆ ಈ ರೋಗಗಳು ಸೆರ್ಕೋಸ್ಪೋರಾ ಮೊರಿಕೋಲಾ ಅಂತಕ್ಕಂಥ ಒಂದು ಶಿಲೀಂಧ್ರದಿಂದ, ರೋಗಕಾರಕದಿಂದ ಬರುತ್ತೆ ಅಂತ ತಿಳ್ಕೊಂಡಿದ್ವಿ. ಆದರೆ ನಾವು ಈಗ ಸಂಶೋಧನೆ ಮಾಡಿ ಇದು ಸಾಕಷ್ಟು ರೋಗಕಾರಗಳು, ಶಿಲೀಂಧ್ರಗಳಿದ್ದಾವೆ, ಅವುಗಳನ್ನು ನಾವು ಕಂಡುಹಿಡಿದು ಮೊದಲನೇ ಬಾರಿಗೆ ಇಡೀ ವಿಶ್ವದಲ್ಲೇ ನಾವು ಸಿಟೋಸ್ಪೋರಿಯಾ ರೋಸ್ಟ್ರಾಟಾ ಅಂತಕ್ಕಂಥ ಒಂದು ಶಿಲೀಂಧ್ರವನ್ನು ಮೊದಲನೇ ಬಾರಿಗೆ ನಮ್ಮ ಸಂಸ್ಥೆಯಿಂದ ನಾವು ಇದನ್ನು ರಿಪೋರ್ಟ್ ಮಾಡಿದ್ದೀವಿ ಇಡೀ ವಿಶ್ವದಲ್ಲೇ. ಇದು ಒಂದು ರೋಗಕಾರಕ. ಮತ್ತೊಂದು ನಿಗ್ರೋಸ್ಪೋರಾ ಸ್ಪ್ಯಾರಿಕಾ ಅಂತ ಹೇಳಿ, ಇದೂ ಕೂಡ ಮತ್ತೊಂದು ರೋಗಕಾರಕ, ಎಲೆಚುಕ್ಕೆಯನ್ನು ಬರೆಸ್ತಕ್ಕಂಥ ಒಂದು ಶಿಲೀಂಧ್ರ. ಇದು ಮೊದಲನೇದಾಗಿ ಚೈನಾದಲ್ಲಿ ಅವರು ಕಂಡುಹಿಡಿದಿದ್ರು. ಅದಾದ ನಂತರ ನಾವು ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೆ ನಮ್ಮ ಸಂಸ್ಥೆಯಿಂದ ಇದನ್ನು ರಿಪೋರ್ಟ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಹಲವಾರು ಇದ್ದಾವೆ. ಅವುಗಳು ಕರ್ವಿಲೇರಿಯಾ ಲುನೇಟಾ ಅಂತ ಇರ್ಬೋದು, ಕ್ಲಾಡೋಸ್ಪೋರಿಯಂ ಕ್ಲಾಡೋಸ್ಪೊರೈಡ್ಸ್ ಅಂತ ಇರ್ಬೋದು, ಎಪಿಕಾಕಮ್ ನಿಗ್ರಮ್ ಅಂತ ಇರ್ಬೋದು. ಈ ಥರದ್ದು ಹಲವಾರು ಶಿಲೀಂಧ್ರಗಳು ಈ ಒಂದು ಎಲೆಚುಕ್ಕೆ ರೋಗಕ್ಕೆ ಕಾರಣೀಭೂತವಾಗಿರ್ತವೆ. ಇವುಗಳು ಎಲ್ಲವೂ ಬೇರೆ ಬೇರೆ ಗುಣಲಕ್ಷಣಗಳನ್ನು ಹೊಂದಿರ್ತವೆ. ಆದರೆ ಎಲೆಚುಕ್ಕೆನೇ ಥರನೇ ಕಾಣಿಸುತ್ತೆ, ಜನರಲ್ಲಾಗಿ ನಾವು ನೋಡಿದಾಗ ಎಲೆಚುಕ್ಕೆ ಥರನೇ ಕಾಣಿಸುತ್ತೆ. ಆದರೆ ಲಕ್ಷಣಗಳು ಸ್ವಲ್ಪ ವ್ಯತ್ಯಾಸ ಇರ್ತವೆ. ಈ ರೀತಿ ರೋಗ ಲಕ್ಷಣಗಳು ಹೇಗೆ ಕಂಡು ಬರ್ತವೆ ಅಂತಕ್ಕಂಥದ್ದು ಅಂತ ಹೇಳಿದ್ರೆ, ಎಲೆಗಳ ಮೇಲೆ ವಿವಿಧ ರೀತಿ ಎಲೆ ಮಚ್ಚಗಳನ್ನು ನಾವು ನೋಡಬಹುದು. ಅವುಗಳು ಆರಂಭಿಕ ಹಂತದಲ್ಲಿ ಚಿಕ್ಕ ಮತ್ತು ಕಂದು ಬಣ್ಣದ ಒಂದು ವೃತ್ತಾಕಾರದ ಅನಿಯಮಿತ ಚುಕ್ಕೆಗಳಾಗಿರ್ತವೆ. ನಂತರ ಇವು ಏನಂತ ಹೇಳ್ತೀವಿ, ಸಣ್ಣ ನೆಕ್ರೋಟಿಕ್ ಎಲೆಗಳ ಚುಕ್ಕೆಗಳು ಮೇಲ್ಭಾಗದಲ್ಲಿ ಕಾಣಿಸ್ಕೊಂಡು ನಂತರದ ಹಂತದಲ್ಲಿ ಇವು ಎಲ್ಲ ಕಡೆಗೂ ಹರಡುತ್ತವೆ. ಈ ಸಣ್ಣ ಚುಕ್ಕೆಗಳು ಒಂದಕ್ಕೊಂದು ಕೂಡಿಕೊಂಡು ಒಂದು ಥರ ಗುಂಡು ಸಿಡಿದ ರಂಧ್ರಗಳ ಹಾಗೆ ಈ ಥರ ಲಕ್ಷಣಗಳನ್ನು ನಾವು ನೋಡ್ಬೋದು. ಅದಾದ ನಂತರ ಈ ರೋಗ ಹರಡುವಿಕೆಗೆ ಏನಪ್ಪ ಮುಖ್ಯ ಕಾರಣ ಅಂತ ಹೇಳಿದ್ರೆ, ಇದು ನಾನು ಹೇಳ್ದಂಗೆ ಮಳೆಗಾಲದಲ್ಲಿ ಹೆಚ್ಚು ಈ ರೋಗಗಳು ಕಂಡುಬರ್ತವೆ. ಮತ್ತು ಈ ರೋಗ ಗಾಳಿ ಮುಖಾಂತರ ಹರಡುತ್ತೆ. ಮತ್ತು ಈ ಮಳೆಯ ನೀರಿನಿಂದ ಮುಖಾಂತರ, ಮಳೆ ಹನಿಗಳ ಮುಖಾಂತರನೂ ಕೂಡ ಈ ರೋಗ ಹರಡುತ್ತೆ. ನಾವು ಒಂದೂರಿಂದ ಇನ್ನೊಂದೂರಿಗೆ ಹೋಗಬೇಕು ಅಂತಂದರೆ ವಾಹನಗಳನ್ನು ಬಳಸ್ತೀವಿ. ಆದರೆ ಈ ರೋಗ ಕಾಡುಗಳು ಕಣ್ಣಿಗೂ ಕಾಣಿಸೋದಿಲ್ಲ ಮತ್ತು ಯಾವುದೇ ವಾಹನವನ್ನು ಬಳಸೋದಿಲ್ಲ. ಗಾಳಿ ಮುಖಾಂತರ ನೀವು ಹರಡ್ತವೆ. ಇದು ಕೊನೆಡಿಯಾ ಅಂತ ಹೇಳ್ತೀವಿ. ನಾವು ಹೇಗೆ ಬೀಜಗಳು ಅಂತ ಹೇಳ್ತೀವಲ್ಲ, ಹಾಗೆ ಈ ಶಿಲೀಂಧ್ರದಲ್ಲಿ ಕೊನೆಡಿಯಾ ಅಂತ ಇರ್ತವೆ. ಕಣ್ಣಿಗೆ ಕಾಣದೇ ಇರತಕ್ಕಂಥ ಸೂಕ್ಷ್ಮಾಣುಗಳು, ಇವು ಕೊನೆಡಿಯಾಗಳು ಗಾಳಿಯಲ್ಲಿ ಹರಡಿ ಒಂದು ತೋಟದಲ್ಲಿ ಬಂದಿತ್ತು ಅಂತ ಹೇಳಿದ್ರೆ ಮತ್ತೊಂದು ತೋಟಕ್ಕೆ ಇದು ಹರಡ್ತಾ ಹೋಗುತ್ತೆ. ಇದು ಯಾವ ಒಂದು ತಾಪಮಾನ ಮತ್ತು ತೇವಾಂಶ ಬೇಕಾಗುತ್ತೆ ಅಂತ ಹೇಳಿದ್ರೆ, ಇಂಥ ರೋಗಾಣುಗಳು ಒಂದು ವೇಳೆ ನಮಗೆ 24ರಿಂದ 26 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದ್ದು ಅದರ ಜೊತೆಗೆ 70ರಿಂದ 80ರಷ್ಟು ತೇವಾಂಶ ವಾತಾವರಣದಲ್ಲಿತ್ತು ಅಂತ ಹೇಳಿದ್ರೆ ಈ ರೋಗ ಬಹಳ ವೇಗವಾಗಿ ಹರಡುತ್ತೆ. ಇದು ಒಂದು ತೋಟದಿಂದ ಮತ್ತೊಂದು ತೋಟಕ್ಕೆ ಇರ್ಬೋದು, ಮತ್ತು ಎಲ್ಲಿ ಬಂದಿದೆ ಅದೇ ತೋಟದಿಂದ ಮುಂದಿನ ಭಾಗಕ್ಕೂ ಕೂಡ ಇದು ಹರಡುತ್ತೆ. ಇದರಿಂದ ನಮಗೆ ಏನು ಸರ್, ನಮ್ಮಲ್ಲಿ ನಾವು ಇಷ್ಟು ದಿನ ಗಮನಿಸೇ ಇಲ್ಲ, ರೋಗ ಇದು ಬಂದಿದೆಯೋ ಇಲ್ಲೋ ನೋಡಿಲ್ಲ, ಇಷ್ಟರಿಂದ ನಮಗೆ ಏನು ನಷ್ಟ ಆಗುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಒಂದು ವೇಳೆ ನೀವು 70 ದಿನದ ನಂತರ ಕಟಾವು ಮಾಡೋದಾದರೆ ಆಗ ಈ ರೋಗ ಏನಾದರೂ ನಿಮ್ಮ ತೋಟದಲ್ಲಿ ಕಂಡು ಬಂದಿತ್ತು ಅಂತ ಹೇಳಿದ್ರೆ 10ರಿಂದ 12ರಷ್ಟು ನಿಮಗೆ ಬೆಳೆ ನಷ್ಟ ಆಗುತ್ತೆ. 10ರಿಂದ 12ರಷ್ಟು ಬೆಳೆ ನಷ್ಟ ಅಂದರೆ ನಿಮಗೆ ಇವತ್ತು 10 ಟನ್ನು ಬರೋ ಅಂಥ ಜಾಗದಲ್ಲಿ ನಿಮಗೆ 1 ಟನ್ ಇಳುವರಿ ಕಡಿಮೆ ಆಗೋವಂಥ ಸಾಧ್ಯತೆ ಇರುತ್ತೆ ಈ ರೋಗಗಳು ಕಂಡು ಬಂದಾಗ. ಯಾವ ಕಾಲದಲ್ಲಿ? ಮಳೆಗಾಲದಲ್ಲಿ ಹೆಚ್ಚು ಇದು ಕಂಡುಬರುತ್ತೆ. ಮತ್ತು ಇವೆ ಎರಡನ್ನೂ ನಾನು ನಿಯಂತ್ರಣ ಮಾಡಲಿಕ್ಕೆ ಒಂದು ಕ್ರಮವನ್ನು ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಎಲೆಗಳ ಮೇಲೆ ಬರ್ತಕ್ಕಂಥ ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದೇ ಒಂದು ಶಿಲೀಂಧ್ರನಾಶಕವನ್ನು ನಾವು ಕಂಡುಹಿಡಿದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ನಾನು ಒಬ್ಬ ರೈತನಾಗಿ ನೋಡಿದ್ರೆ ಅಥವಾ ನಾನು ರೈತರ ಒಂದು ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದ್ರೆ, ಒಂದು ರೋಗಕ್ಕೆ ಒಂದು ಶಿಲೀಂಧ್ರನಾಶಕ ಹೇಳೋದು, ಇನ್ನೊಂದು ರೋಗಕ್ಕೆ ಇನ್ನೊಂದು ಶಿಲೀಂಧ್ರನಾಶಕ ಹೇಳೋದು, ಮತ್ತೊಂದು ರೋಗಕ್ಕೆ ಮತ್ತೊಂದು ಶಿಲೀಂಧ್ರನಾಶಕ ಹೇಳೋದು, ಆಗ ಅದು ಪ್ರಾಕ್ಟಿಕಲಿ ನಮಗೆ ಸಾಧ್ಯ ಆಗಲ್ಲ. ನಾವು ಸಿಂಪಡಣೆ ಮಾಡೋಕ್ಕೆ ತೋಟದಲ್ಲಿ ಸಾಧ್ಯ ಆಗಲ್ಲ.
ಹಾಗಾಗಿ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಯಾಕೆ ಒಂದೇ ಒಂದು ಶಿಲೀಂಧ್ರನಾಶಕವನ್ನು ಕಂಡುಹಿಡಿಬಾರ್ದು ಅಂತಕ್ಕಂಥ ಒಂದು ತಲೆಯಲ್ಲಿ ಯೋಚನೆ ಬಂದಾಗ ಅವೆಲ್ಲವೂ ಮಾರ್ಕೆಟ್ನಲ್ಲಿ ಶಿಲೀಂಧ್ರನಾಶಕಗಳು ಯಾವ್ಯಾವ ಇದ್ದಾವೆ ಅವನ್ನೆಲ್ಲ ನಾವು ಒಂದು ಸಂಶೋಧನೆಗೆ ಒಳಪಡಿಸಿದ್ವಿ. ಆಗ ನಮಗೆ ಒಂದು ಶಿಲೀಂಧ್ರನಾಶಕದಿಂದ ಇವೆಲ್ಲವನ್ನು ಎಲೆ ಮೇಲೆ ಬರ್ತಕ್ಕಂಥ ರೋಗಗಳನ್ನು ನಾವು ನಿಯಂತ್ರಣ ಮಾಡ್ಬೋದು ಅಂತಕ್ಕಂಥದ್ದು ನಾವು ಕಂಡುಹಿಡಿದು ನಾವು ಈಗಾಗಲೇ ಈ ಒಂದು ಟೆಕ್ನಿಕಲ್ ಬುಲೆಟಿನ್ ಅಂತ ಹೇಳ್ತೀವಿ, ಈ ಥರದ್ರಲ್ಲೂ ಕೂಡ ಮತ್ತು ಎಲ್ಲ ಈ ವಿಸ್ತರಣಾ ಕಾರ್ಯಕ್ರಮಗಳಲ್ಲಿ ಈ ಮಾಹಿತಿಯನ್ನು ನಾವು ಹಂಚ್ಕೊಳ್ತಾ ಇದ್ದೀವಿ. ಮತ್ತು ನಮ್ಮ ಎಲ್ಲ ವಿಸ್ತರಣಾ ಅಧಿಕಾರಿಗಳು ಕೂಡ ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದಾರೆ. ಅದಾದ ನಂತರ ನಾವು ಈ ಬೆಂಕಿ ರೋಗದ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋಣ. ಅದಾದ ನಂತರ ನಾನು ನಿಮ್ಮ ಕೊನೆಯಲ್ಲಿ ಹೇಳ್ತೀನಿ ಯಾವ ರೀತಿ ಈ ರೋಗವನ್ನು ನಾವು ನಿಯಂತ್ರಣ ಮಾಡಬೇಕು ಅಂತ. ಬೆಂಕಿ ರೋಗನೂ ಕೂಡ ಇಲ್ಲಿನೂ ಸುಮಾರಷ್ಟು ರೋಗಕಾರಕಗಳು ಕಂಡು ಬರ್ತವೆ. ಇಲ್ಲಿ ಅಲ್ಟರ್ನೇರಿಯಾ ಅಲ್ಟರ್ನೇಟಾ ಅಂತ, ಪಿಜೇರಿಯಂ ಸೊಲೆನಿ ಅಂತ ನಾವು ಹೊಸದಾಗಿ ಮತ್ತೊಂದು ಈಗ ಕಂಡುಹಿಡಿದಿದ್ದೀವಿ, ಪಿಜೇರಿಯಂ ಈಕ್ವಿಸಿಟಿ ಅಂತ. ಈ ರೀತಿ ಜಾತಿಗಳಲ್ಲಿರ್ತಕ್ಕಂಥ ಶಿಲೀಂಧ್ರಗಳು ಈ ಒಂದು ಬೆಂಕಿ ರೋಗಕ್ಕೆ ಕಾರಣ ಆಗ್ತವೆ. ಇವೆರಡೂ ರೋಗನೂ ಬರ್ತಕ್ಕಂಥದ್ದು ಶಿಲೀಂಧ್ರಗಳಿಂದನೇ, ಆದರೆ ಬೇರೆ ಬೇರೆ ಹೆಸರಿನಿಂದ ನಾವು ಇದನ್ನು ಕರಿತಾ ಇದ್ದೀವಿ. ಇಲ್ಲಿ ಗುಣಲಕ್ಷಣ ಸ್ವಲ್ಪ ಎಲೆ ಚುಕ್ಕೆಗಿಂತ ವ್ಯತ್ಯಾಸವಾಗಿರುತ್ತೆ. ಇಲ್ಲಿ ಗುಣಲಕ್ಷಣ ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿ ಮೊದಲನೇದಾಗಿ ಎಲೆ ಬೆಂಕಿ ರೋಗ ಅಂದರೆ ಎಲೆ ತುದಿಯಿಂದ ಸುಟ್ಟಂಗೆ ಹಿಂದ್ಗಡೆಗೆ ಹೋಗ್ತಾ ಹೋಗುತ್ತೆ. ಇವತ್ತೇನಾದರೂ ಎಲೆ ತುದಿಲಿ ಶುರುವಾಯಿತು ಅಂತಂದರೆ ಇನ್ನೊಂದು 4-5 ದಿನದಲ್ಲಿ ಅರ್ಧ ಎಲೆ ತನಕ ಎಲೆ ಸುಟ್ಟ ಹಾಗೆ ನಾವು ಲಕ್ಷಣಗಳನ್ನು ಕಾಣ್ಬೋದು. ಅದಾದ ನಂತರ ಮತ್ತೊಂದು 8 ದಿನದಲ್ಲಿ ಇಡೀ ಎಲೆ ಒಂದು 70-80% ಇದು ಕವರ್ ಆಗಿ ಆ ಎಲೆ ಉದುರಿ ಹೋಗುತ್ತೆ. ನಮಗೆ ಮುಖ್ಯವಾಗಿ ನಾನು ಮೊದಲೇ ಹೇಳಿದ ಹಾಗೆ ನಮಗೆ ಆರ್ಥಿಕವಾಗಿ ಬೇಕಾಗಿರ್ತಕ್ಕಂಥದ್ದು ಎಲೆ. ಹಾಗಾಗಿ ಆ ಎಲೆಗೆ ಕೂಡ ರೋಗ ಬಂತು ಅಂತ ಹೇಳಿದ್ರೆ ಆ ಒಂದು ರೋಗದ ಎಲೆಗಳನ್ನು ನಾವು ನಮ್ಮ ಹುಳಗಳಿಗೆ ಮೇಯಿಸಿದ್ದೇ ಆದಲ್ಲಿ ಆಗ ಗುಣಮಟ್ಟದ ರೇಷ್ಮೆ ಮತ್ತು ಹೆಚ್ಚಿನ ಇಳುವರಿಯನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವುಗಳು ಯಾವ ರೀತಿ ಅಂತ ಹೇಳಿದ್ರೆ, ನಾನು ಈ ನೆಕ್ರೋಸಿಸ್ ಅಂತ ಹೇಳ್ತೀವಿ, ತುದಿಯಲ್ಲಿ ಬಂದು ಮತ್ತು ಹಾಗೇ ಸ್ಪ್ರೆಡ್ ಆಗಿ ಇಡೀ ಎಲೆಗೆ ಆವರಿಸಿ ನಂತರ ಎಲೆ ಉದುರ್ಕೊಳ್ಳುತ್ತೆ. ಇವು ಏನು ಮಾಡ್ತವೆ ಅಂತ ಹೇಳಿದ್ರೆ, ಈ ರೋಗಕಾರಕಗಳು ಒಂದು ಎಲೆಗೆ ಬಂದಿತ್ತು ಅಂತ ಹೇಳಿದ್ರೆ ಅದೇನಾದರೂ ಉದುರುಕೊಂಡು ಭೂಮಿನಲ್ಲಿ ಉಳಿತು, ಬೇಸಾಯ ಮಾಡಿ ಭೂಮಿಯ ಒಳಗಡೆ ಸೇರಿತು ಅಂತ ಹೇಳಿದ್ರೆ ಈ ರೋಗಕಾರಗಳು ಅಲ್ಲೇ ಉಳ್ಕೊಂಡು ಮತ್ತು ಮುಂದಿನ ಬೆಳೆಗೆ ಬರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ. ಅದನ್ನು ನಾವು ಸೈಕಲ್ ರೊಟೇಷನ್ ಅಂತೀವಿ. ಆ ಮಣ್ಣಿನಲ್ಲಿ ಉಳಿದುಕೊಂಡು ಮತ್ತು ಮುಂದಿನ ಬೆಳೆಗಳಲ್ಲೂ ಕೂಡ ಈ ರೋಗಗಳು ಬರೋವಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ನಾವು ಯಾವತ್ತೂ 70 ದಿನಗಳ ನಂತರ ಅಥವಾ ಜಾಸ್ತಿ ದಿನಗಳು 80-90 ದಿನಗಳ ನಂತರ ಕಟಾವನ್ನು ಇಟ್ಕೊಳ್ಳಬಾರ್ದು. ಒಂದು ವೇಳೆ ನಾವು ಬೆಳೆ ಈ ಸಲ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಆ ಸೊಪ್ಪನ್ನು ಮತ್ತೊಬ್ಬರಿಗೆ ಕೊಟ್ಟು ಆ ಬೆಳೆಯನ್ನು ಖಾಲಿ ಮಾಡೋದ್ರಿಂದ ನಮ್ಮ ತೋಟ ಆರೋಗ್ಯಕರವಾಗಿರುತ್ತೆ ಅಂತಕ್ಕಂಥ ಮಾಹಿತಿನ ರೈತರು ಈ ಸಂದರ್ಭದಲ್ಲಿ ತಿಳ್ಕೊಬೇಕಾಗಿದೆ. ಇಲ್ಲಿ ಈ ರೋಗನೂ ಕೂಡ ಯಾವ ರೀತಿ ಹರಡುತ್ತೆ, ನಾನು ಈ ಎಲೆ ಚುಕ್ಕೆಗಳ ಬಗ್ಗೆ ಏನು ಮಾತಾಡಿದೆ ಅದೇ ರೀತಿಯಾಗಿ ಇವುಗಳು ಕೂಡ ಮಣ್ಣಿನಲ್ಲಿ ಉಳ್ಕೊಂಡು ಮಣ್ಣಿನಿಂದನೂ ಹರಡ್ತವೆ. ಅದಾದ ನಂತರ ಗಾಳಿ ಮುಖಾಂತರನೂ ಹರಡ್ತವೆ. ಅದಾದ ನಂತರ ಜೋರಾಗಿ ಮಳೆ ಬಂದು ಆ ಮಳೆ ನೀರು ಸಿಡಿದ್ರೆ ಅಲ್ಲಿಂದ ಇರ್ತಕ್ಕಂಥ ಶಿಲೀಂಧ್ರಗಳು, ಕೊನೆಡಿಯಾಗಳು, ಅಬೀಜಗಳು ಅಂತ ಏನು ಹೇಳ್ತೀವಿ, ಅವುಗಳು ಮತ್ತೊಂದು ಎಲೆಗಳಿಗೆ ಮತ್ತೊಂದು ಗಿಡಕ್ಕೆ ಹರಡ್ತಕ್ಕಂಥ ಸೋಂಕಿನ ಸಾಧ್ಯತೆ ಇರುತ್ತೆ. ಅದಾದ ನಂತರ ಈ ತಾಪಮಾನನೂ ಕೂಡ ಏನು ಎಲೆ ಚುಕ್ಕೆಗೆ ರೋಗಕ್ಕೆ ಬೇಕೋ ಅಷ್ಟೇ ಬೆಂಕಿ ರೋಗಕ್ಕೂ ಕೂಡ 28-30 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದ್ದಲ್ಲಿ ಈ ಶಿಲೀಂಧ್ರ ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಮತ್ತು ಎಷ್ಟು ನಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಈ ರೋಗ ಏನಾದರೂ ಕಂಡುಬಂದಲ್ಲಿ 10-15% ನಷ್ಟವನ್ನು ನೋಡ್ಬೋದು. ಅದಾದ ನಂತರ ಇದು ಬೇಸಿಗೆಯಲ್ಲೂ ಬರ್ತಕ್ಕಂಥ, ಮಳೆಗಾಲದಲ್ಲಿ ಅಲ್ಲದೇ ಹೆಚ್ಚಾಗಿ ಬೇಸಿಗೆನಲ್ಲೂ ಬರ್ತಕ್ಕಂಥ ರೋಗ ನಾವು ಅಂತ ತಿಳ್ಕೊಬೋದು. ಇವೆರಡೂ ರೋಗಗಳು ಇವೆರಡೂ ಅಷ್ಟೇ ಅಲ್ಲ, ಮತ್ತು ಇನ್ನೂ 2 ರೋಗಗಳಿದ್ದಾವೆ. 4 ರೋಗಗಳಿಗೂ ಒಂದೇ ಔಷಧಿಯನ್ನು ನಾವು ಸಿಂಪರಣೆಯನ್ನು ಮಾಡ್ಬೋದು. ಒಂದೇ ಒಂದು ಶಿಲೀಂಧ್ರನಾಶಕದಿಂದ ನಾವು ಹತೋಟಿಯನ್ನು ಮಾಡ್ಬೋದು. ಅವೆರಡು ಅಂತ ಹೇಳಿದ್ರೆ ಬೂದಿ ರೋಗ ಮತ್ತು ತುಕ್ಕು ರೋಗ, ಎಲೆ ತುಕ್ಕು ರೋಗ. ಅವು ಎರಡೂ ಕೂಡ ನಾವು ಒಟ್ಟಾರೆಯಾಗಿ ಎಲೆ ಚುಕ್ಕೆ ರೋಗ, ಬೂದಿ ರೋಗ, ಎಲೆ ತುಕ್ಕು ರೋಗ ಮತ್ತು ಬೆಂಕಿ ರೋಗ, ಈ 4 ರೋಗಕ್ಕೂ ಕೂಡ ನಾವು ಒಂದೇ ಒಂದು ಔಷಧಿಯಿಂದ ನಾವು ಈ ಒಂದು ರೋಗಗಳನ್ನು ನಿಯಂತ್ರಣ ಮಾಡ್ಬೋದು. ಬೂದಿ ರೋಗದ ಬಗ್ಗೆನೂ ಸ್ವಲ್ಪ ನಾವು ವಿವರಣೆಯನ್ನು ತಿಳ್ಕೊಳ್ಳೋಣ. ಇದು ಎಲ್ಲರಿಗೂ ಸಾಮಾನ್ಯವಾಗಿ ರೈತರಿಗೆ ಬೂದಿ ರೋಗದ ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತೆ. ಅದನ್ನು ನೋಡಿದ ತಕ್ಷಣ ಇದು ಬೂದಿ ರೋಗ ಅಂತ ಹೇಳೋಷ್ಟು ಮಟ್ಟಿಗೆ ನಮ್ಮ ರೈತರು ತಿಳ್ಕೊಂಡಿದ್ದಾರೆ. ಯಾಕೆಂದರೆ ಎಲೆಯ ಹಿಂಭಾಗದಲ್ಲಿ ಶಿಲೀಂಧ್ರ ಬೂದಿ ಆಕಾರದಾಗ ಅದು ಶಿಲೀಂಧ್ರ ಬೆಳೀತಾ ಹೋಗುತ್ತೆ. ಎಲೆಯ ಹಿಂಭಾಗದಲ್ಲಿ ಬೆಳೆದ್ರೆ ಅದು ಎಲೆಯ ಮೇಲ್ಭಾಗದಲ್ಲಿ ನಾವು ಹಳದಿ ಆಕಾರದ ರಂಧ್ರಗಳನ್ನು ನಾವು ನೋಡಬಹುದು, ಹಳದಿ ಆಕಾರದ ಒಂದು ಮಚ್ಚೆಗಳನ್ನು ನೋಡ್ಬೋದು.
ಇದು ಬೂದಿ ರೋಗ. ಈ ಬೂದಿ ರೋಗ ಮೊದಲು ಹೇಳ್ತಾ ಇದ್ವಿ ದಕ್ಷಿಣ ಭಾರತದಲ್ಲಿ ಹೆಚ್ಚು ಕಂಡು ಬರೋದಿಲ್ಲ, ಭಾಳ ಉತ್ತರ ಭಾರತದಲ್ಲಿ ಹೆಚ್ಚಾಗಿರುತ್ತೆ ಅಂತ. ಆದರೆ ಈಗಿನ ಒಂದು ವಾತಾವರಣದ ಏರುಪೇರಿನಿಂದ ನಮ್ಮ ದಕ್ಷಿಣ ಭಾರತದಲ್ಲೂ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಲ್ಲೆಲ್ಲಿ ತೋಟಗಳು ದಟ್ಟವಾಗಿ ಬೆಳೆದಿರ್ತವೆ, ಎಲ್ಲೆಲ್ಲಿ ತೋಟಗಳಲ್ಲಿ ಗಾಳಿ ಆಡ್ತಾ ಇಲ್ಲ, ಅಂತಹ ತೋಟಗಳಲ್ಲಿ, ಹಿಪ್ಪನೇರಳೆ ತೋಟಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಸೊ ಇದಕ್ಕೆ ಯಾವ ರೀತಿ ಹರಡುತ್ತೆ ಅಂತ ಹೇಳಿದ್ರೆ, ಇದನ್ನು ಕೂಡ ಗಾಳಿಯ ಮುಖಾಂತರನೇ ಹರಡ್ತಕ್ಕಂಥ ರೋಗ. ಇದಕ್ಕೂ ಕೂಡ ತಾಪಮಾನ 24ರಿಂದ 28 ಡಿಗ್ರಿ ಸೆಲ್ಸಿಯಸ್ ಬೇಕು. ಇದಕ್ಕೆ 75ರಿಂದ 80 ನಮ್ಮ ವಾತಾವರಣದ ತೇವಾಂಶ ಇತ್ತು ಅಂತ ಹೇಳಿದರೆ ಈ ರೋಗ ಅತಿ ಹೆಚ್ಚಾಗಿ ಪ್ರೊಡಕ್ಷನ್ ಆಗುತ್ತೆ. ಕೊನಡಿಯಾ ಅಂತ ಹೇಳ್ತೀವಿ, ಅವು ಉತ್ಪಾದನೆ ಆಗುತ್ತೆ. ಉತ್ಪಾದನೆ ಆಗಿ ಒಂದು ಕಡೆಯಿಂದ ಬೇರೆ ಕಡೆಗೆ ಹರಡ್ತಾ ಹೋಗ್ತವೆ. ಇಲ್ಲಿ ಬೆಳೆಯ ನಷ್ಟ ನೋಡೋದಾದರೆ 5ರಿಂದ 10% ನಾವು 5ರಿಂದ 10% ನಷ್ಟಗಳನ್ನು ನಾವು ನೋಡ್ಬೋದು. ಮಳೆಗಾಲ ಮತ್ತು ಚಳಿಗಾಲದಲ್ಲೂ ಕೂಡ ಈ ಒಂದು ರೋಗ ಹೆಚ್ಚಾಗಿ ಕಂಡುಬರುತ್ತೆ. ಈ ದಟ್ಟವಾಗಿ ಬೆಳೆಯುತ್ತೆ ಮತ್ತು ಜಾಸ್ತಿ ಗಾಳಿ ಆಡದೇ ಇರಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕ್ರಮವಾಗಿ ನಾವು ಈ ತೋಟವನ್ನು ಹೆಚ್ಚಿನ ಅಂತರದಲ್ಲಿ ಬೆಳೆಸೋದ್ರಿಂದ ಒಳ್ಳೆಯದು. ಯಾರ್ಯಾರು ನಾವು ಈಗ ಸಾಲು ಪದ್ಧತಿಯನ್ನು ಬಿಟ್ಬಿಟ್ಟು ನಾವು ಈಗ ಗಿಡ ಏನು 8x8, 10x10 ಹೀಗೆ ಅಂತರ ಜಾಸ್ತಿಯನ್ನು ಮಾಡಿಕೊಂಡಾಗ ಈ ರೋಗವನ್ನು ನಾವು ಕಡಿಮೆ ಮಾಡ್ಬೋದು. ಹಾಗೆ ಒಂದು 2 ತಳಿಗಳಿದ್ದಾವೆ, MR2, MR1 ಅಂತಕ್ಕಂಥ. ಇವು ಕೂಡ ಈ ರೋಗವನ್ನು ನಿರೋಧಕ ಶಕ್ತಿಯನ್ನು ಹೊಂದಿರ್ತವೆ. ಇಂಥ ತಳಿಗಳನ್ನು ನಾವು ಬಳಸ್ಬೋದು. ಅದಾದ ನಂತರ ಎಲೆ ತುಕ್ಕು ರೋಗದ ಬಗ್ಗೆ ನಾವು ಈ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ. ಎಲೆ ತುಕ್ಕು ರೋಗ ಸಾಮಾನ್ಯವಾಗಿ ಎಲೆ ಹಿಂಭಾಗದಲ್ಲಿ ಏನಾದರೂ ಈ ಕೈಯಿಂದ ನಾವು ಮುಟ್ಟಿದರೆ ಅಲ್ಲಿ ಕಂದು ಬಣ್ಣದ ಪೌಡ್ರು ನಮಗೆ ಸಿಗುತ್ತೆ. ಕಂದು ಬಣ್ಣದ ಒಂದು ಪೌಡ್ರನ್ನ ನಾವು ಅನುಭವಿಸ್ಬೋದು. ಅಲ್ಲಿ ನಮಗೆ ಸೂಜಿ ಮನೆ ಆಕಾರದ ಈ ಕಂದು ಚುಕ್ಕೆಗಳು ಕಾಣಿಸ್ತವೆ ಎಲೆ ಕೆಳಭಾಗದಲ್ಲಿ. ನಂತರ ಈ ರೋಗ ತೀವ್ರತೆ ಹೆಚ್ಚಾದ ಮೇಲೆ ಎಲೆ ಎಲ್ಲ ಹಳದಿಯಾಗಿ ಉದುರಕ್ಕೆ ಶುರು ಮಾಡ್ತವೆ. ಇದನ್ನು ಕೂಡ ವಯಸ್ಸಾದಂತಹ ಎಲೆಗಳ ಮೇಲೆ ಬರ್ತಕ್ಕಂಥ ರೋಗ. ಇಲ್ಲಿ ಹರಡುವಿಕೆ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ಅಲ್ಲಿ ನಾನು ಕೊನಿಡಿಯಾ ಅಂತ ಹೇಳಿದೆ, ಎಲ್ಲಿ ಬೂದಿ ರೋಗ, ಎಲೆ ಚುಕ್ಕೆ ರೋಗ, ಬೆಂಕಿ ರೋಗದಲ್ಲಿ. ಆದರೆ ಎಲೆ ತುಕ್ಕು ರೋಗದಲ್ಲಿ ಯುರೋಸ್ಪೋರ್ಸ್ ಅಂತಕ್ಕಂಥವು ಇರ್ತವೆ. ಇವು ಈ ಗಾಳಿ ಮುಖಾಂತರ ಅಥವಾ ನೀರಿನ ಹನಿಗಳ ಮುಖಾಂತರ ಕೂಡ ಇವು ಹರಡ್ತವೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ. ಇದಕ್ಕೆ ಈ ಒಂದು ಎಲೆ ತುಕ್ಕು ರೋಗಕ್ಕೆ ಸ್ವಲ್ಪ ತಾಪಮಾನ ಕಡಿಮೆ ಇದ್ದರೆ ಆವಾಗ ಹೆಚ್ಚು, ಚಳಿಗಾಲದಲ್ಲಿ ಹೆಚ್ಚು ಬರುತ್ತೆ. ಇದು ಯಾವ ರೀತಿ ನಮ್ಮ ತಾಪಮಾನ 20 ಕೆಳಗಡೆ ಇದ್ದಾಗ ಮತ್ತು ನಮ್ಮ ವಾತಾವರಣದ ತೇವಾಂಶ 70ಕ್ಕಿಂತ ಹೆಚ್ಚಿದ್ದಾಗ, ಇಂಥ ಸಮಯದಲ್ಲಿ ಚಳಿಗಾಲದಲ್ಲಿ ಇದು ಬರ್ತಕ್ಕಂಥ ರೋಗ ಅಂತ ನಾವು ಹೇಳ್ಬೋದು. ಇದರಿಂದ ಕೂಡ 10ರಿಂದ 15% ಬೆಳೆ ಒಂದು ನಷ್ಟ ಆಗುವಂಥ ಸಾಧ್ಯತೆಗಳು ಇರ್ತವೆ. ಇದಾದಮೇಲೆ ಇವೆಲ್ಲವನ್ನು ನಿಯಂತ್ರಣ ಮಾಡೋದು ಅಂತ ಹೇಳಿದ್ರೆ, ನಾನೇನು ಈ 4 ರೋಗಗಳ ಬಗ್ಗೆ ನಿಮಗೆ ಗುಣಲಕ್ಷಣಗಳನ್ನು ತಿಳಿಸ್ಕೊಟ್ಟೆ. ಯಾವುದಾದ್ರೂ ಬರಲಿ, ಯಾವುದಾದ್ರೂ ಒಂದು ರೋಗ ನಿಮ್ಮ ಗುಣಲಕ್ಷಣ ಕಂಡು ಬಂತು ಅಂತ ಹೇಳಿದ್ರೆ, ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಮುಲಾಜಿಲ್ದೇ ಒಂದು ಗಿಡಕ್ಕೆ ಬಂದಿದೆ ಅಂಥೇಳಿ ನಾವು ಹಿಂದೆ ಮುಂದೆ ನೋಡ್ದೇ, ತಾರತಮ್ಯ ಮಾಡ್ದೇ ನಾವು ಇಮ್ಮಿಡಿಯೇಟಾಗಿ ಈ ಒಂದು ರೋಗಕ್ಕೆ ಔಷಧಿಯನ್ನು ಸಿಂಪರಣೆ ಮಾಡಬೇಕಾಗುತ್ತೆ. ಅದು ಯಾವುದು ಅಂತ ಹೇಳಿದ್ರೆ, ಹೆಕ್ಸಾಕೊನಜಾಲ್ 5% SC ಅಂತಕ್ಕಂಥ ಒಂದು ಲಿಕ್ವಿಡ್ ಫಾರ್ಮುಲಾ ಇರತಕ್ಕಂಥ ಒಂದು ಶಿಲೀಂಧ್ರನಾಶಕ ಮಾರುಕಟ್ಟೆಯಲ್ಲಿ ದೊರೆಯುತ್ತೆ. ಇದು ಮಾರುಕಟ್ಟೆಯಲ್ಲಿ ಕಾಂಟಾ ಪ್ಲಸ್ ಅಂತಕ್ಕಂಥ ಹೆಸರಿನಿಂದ ದೊರೆಯುತ್ತೆ. ಇದನ್ನು ನಾವು 1 ಮಿಲಿನ 1 ಲೀಟ್ರ್ ನೀರಿನಲ್ಲಿ ಬೆರೆಸಿ ದ್ರಾವಣವನ್ನು ಸಿದ್ಧತೆ ಮಾಡಿಕೊಂಡು ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಇದು ಮತ್ತೊಂದು ಸಲ ನಾನು ಹೇಳ್ತಾ ಇದ್ದೀನಿ, 0.1 ಅಂದರೆ 1 ಮಿಲಿ 1 ಲೀಟ್ರ್ ನೀರಿನಲ್ಲಿ ಹೆಕ್ಸಾಕೊನಜಾಲ್ 5% SC ಅಂದರೆ ಇದು ಕಾಂಟಾ ಪ್ಲಸ್ ಅಂತಕ್ಕಂಥ ಒಂದು ಹೆಸರಿನಿಂದ ಮಾರುಕಟ್ಟೆಯಲ್ಲಿ ದೊರೆಯುತ್ತೆ. ಇದನ್ನು ನಾವು ದ್ರಾವಣವನ್ನು ಸಿದ್ಧತೆ ಮಾಡಿಕೊಂಡು ಸಿಂಪರಣೆ ಮಾಡಬೇಕು. ಎಲೆಯ ಮೇಲ್ಭಾಗ ಅಥವಾ ಕೆಳಭಾಗ ಒಂದು ಸಿಂಪರಣೆ ಮಾಡೋದರಿಂದ ಈ ರೋಗದ ತೀವ್ರತೆಯನ್ನು ಕಡಿಮೆ ಮಾಡ್ಬೋದು. ಒಂದು ವೇಳೆ ತೀವ್ರತೆ ಹೆಚ್ಚಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ನಾವು ಈ ಎಲೆ ಮೇಲೆ ಬರ್ತಕ್ಕಂಥ ರೋಗಗಳನ್ನು 5 ಭಾಗಗಳಾಗಿ ಮಾಡ್ಕೋಬೇಕು. ಮೊದಲನೇ ಭಾಗ ಅಂತ ಹೇಳಿದ್ರೆ ಏನೂ ಇಲ್ಲದೆ ಇರತಕ್ಕಂಥದ್ದು. ಎರಡನೇ ಭಾಗ ಅಂತ ಹೇಳಿದ್ರೆ ಒಂದು 5ರಿಂದ 10% ರೋಗ ಎಲೆಯ ಮೇಲೆ ಕಂಡು ಬಂದಿತ್ತು. ಮೂರನೇ ಭಾಗ ಅಂತ ಹೇಳಿದರೆ 10ರಿಂದ ಒಂದು 25%. ನಾಲ್ಕನೇ ಭಾಗ 25ರಿಂದ 50. ಐದನೇ ಭಾಗ ಅಂದರೆ 50ರ ಮೇಲ್ಪಟ್ಟು. ಈಗ 50ರ ಮೇಲ್ಪಟ್ಟು ಇದ್ದಾಗ ರೋಗವನ್ನು ಹತೋಟಿ ಮಾಡ್ತಕ್ಕಂಥದ್ದು ಕಷ್ಟ ಸಾಧ್ಯ. ಆಗ ನಮಗೆ 2 ಸ್ಪ್ರೇ ಮಾಡಿದ್ರೂ ಕೂಡ ಹತೋಟಿಗೆ ಬರೋದಿಲ್ಲ. ಹಾಗಾಗಿ 4ನೇ ಭಾಗದ ತನಕ ಇದ್ದಾಗಲೇ ಕೂಡ ನಾವೇನು ಮಾಡಬೇಕು, ತೋಟದ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಯಾವತ್ತೂ ನಾವು ಏನು ರೇಷ್ಮೆ ಬೆಳೆಗಾರರಿದ್ದೀವಿ, ಒಂದು ಕಣ್ಣು ತೋಟದ ಮೇಲೆ ಇರಬೇಕು, ಇನ್ನೊಂದು ಕಣ್ಣು ಹುಳುವಿನ ಮನೆ ಮೇಲೆ ಇರಬೇಕು. ಆಗ ಮಾತ್ರ ನಾವು ಒಂದು ಗುಣಮಟ್ಟದ ರೇಷ್ಮೆಯನ್ನು ಪಡಿಬೋದು ಮತ್ತು ಹೆಚ್ಚಿನ ಇಳುವರಿಯನ್ನು ಕೂಡ ನಾವು ಪಡಿಬೋದು.
ಇದರಲ್ಲಿ ನಾವು 1 ml 1 ಲೀಟ್ರ್ ನೀರಿಗೆ ಹೆಕ್ಸಾಕೊನೋಜ್ ಸಿಂಪರಣೆ ಮಾಡಾದ್ಮೇಲೆ ಮತ್ತು ರೈತರು ಕೇಳ್ತಾರೆ, ಸರ್ ಎಷ್ಟು ದಿನದ ನಂತರ ನಾವು ಆ ಸೊಪ್ಪನ್ನು ನಮ್ಮ ಹುಳುಗಳಿಗೆ ಬಳಸ್ಬೋದು ಅಂತ. ನಾವು ಇವತ್ತು ಸಿಂಪರಣೆ ಮಾಡಿದೆ 5 ದಿನಗಳ ನಂತರ ಈ ಒಂದು ಸಿಂಪರಣೆ ಮಾಡಿದ ಸೊಪ್ಪನ್ನು ನಮ್ಮ ಹುಳುಗಳಿಗೆ ಬಳಸ್ಬೋದು. ಅಂದರೆ ಸುರಕ್ಷಿತ ಅವಧಿ 5 ದಿನಗಳು ಇರ್ತದೆ. ಇದು ಸಾಕಷ್ಟು ರೈತರು ಕೇಳ್ತಿರ್ತಾರೆ, ಸರ್ ಇದು ಏನಾದರೂ ಹುಳುಗಳಿಗೆ ಹಾನಿಕಾರಕನ, ಇದು ನಾನ್ ಸ್ಪಿನ್ನಿಂಗ್ ಅಂತ ಏನು ಹೇಳ್ತೀವಿ, ಏನು ಗೂಡು ಕಟ್ತಾ ಇರೋದಕ್ಕೆ ಏನಾದ್ರು ಕಾರಣ ಆಗುತ್ತಾ ಅಂತ. ಅದು ಯಾವುದೇ ರೀತಿಯಂಥ ತೊಂದರೆ ಇಲ್ಲ. ಎಲ್ಲದನ್ನು ಪರೀಕ್ಷೆ ಮಾಡಿ ನಾವು ನಿಮಗೆ ಇದನ್ನು ಶಿಫಾರಸು ಮಾಡ್ತಾ ಇದ್ದೀವಿ. ಇದರಿಂದ ಯಾವುದೇ ಸಮಸ್ಯೆ ಇಲ್ಲ. ಇದು ಹೆಚ್ಚಾಗಿ ಶಿಲೀಂಧ್ರನಾಶಕ ಇರೋದರಿಂದ ಈ ಒಂದು ಶಿಲೀಂಧ್ರನಾಶಕದಿಂದ ಯಾವುದೇ ಹುಳುಗಳ ಮೇಲೆ ದುಷ್ಪರಿಣಾಮವನ್ನು ಬೀರೋದಿಲ್ಲ. 5 ದಿನಗಳ ನಂತರ ನೀವು ಆರಾಮಾಗಿ ಸೊಪ್ಪನ್ನು ಬಳಸ್ಬೋದು. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ 90ರ ಸಂಭ್ರಮದಲ್ಲಿ ವಿಶೇಷ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಇದೇ ತಿಂಗಳ 26ರಂದು ಗುರುವಾರ ಬೆಳಗ್ಗೆ 10 ಗಂಟೆಗೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಕೋಣಸಾಲೆ ಶಿವಾರ ಕಾಲೋನಿ ಪಕ್ಕದ ಬಿ ರಾಧಾಕೃಷ್ಣ ಹಾಗೂ ಬಿ ಸಂಧ್ಯಾರಾಣಿ ದಂಪತಿಗಳ ಸಂಧ್ಯಾಕೃಷ್ಣ ನ್ಯಾಚುರಲ್ ಫಾರಂ ತೋಟದಲ್ಲಿ. ನಾನು ರಾಧಾಕೃಷ್ಣ. ನಾನು ಸಂಧ್ಯಾರಾಣಿ. ನಮ್ಮ ತೋಟದಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರೂ ಬನ್ನಿ. ಬನ್ನಿ ನನ್ನ ಗೆಳತಿಯರೇ, ಬನ್ನಿ ಬನ್ನಿ ನನ್ನವರೇ, ಹೊಸ ದಾರಿ ಕಾಣೋಣ, ಹೊಸ ಹಾಡು ಹಾಡೋಣ. ಈ ಬಾರಿಯ ಅತಿಥಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೋಡಿತೆರುವು ಗ್ರಾಮದ ಕೃಷಿಕ ದಂಪತಿ ಕೆವಿ ರೆಡ್ಡಪ್ಪ ಹಾಗೂ ಕೆಎನ್ ಅನುರಾಧ. ನಾಡ ಸೇವೆ ಮಾಡ ಬನ್ನಿ ರೈತ ಮಕ್ಕಳೇ, ಬನ್ನಿ ರೈತ ಮಕ್ಕಳೇ. ಸಮಗ್ರ ತೋಟಗಾರಿಕೆ ಕುರಿತ ತರಬೇತಿ ಈ ಬಾರಿಯ ವಿಶೇಷ. ಜನುಮ ಜನುಮಕ್ಕೂ ರೈತರಾಗಿಯೇ ಹುಟ್ಟುತ್ತ ಬಾಳೋಣ, ಮಣ್ಣಿನಲ್ಲಿಯೇ ಜೀವವನ್ನಿಟ್ಟು ಹಸಿವ ನೀಗುವ ನಾವು ಒಂದುಗೂಡುವ. ಬನ್ನಿ ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ ತಿಂಗಳ 26ರಂದು ಗುರುವಾರ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಶಿವಾರ ಕಾಲೋನಿ ಪಕ್ಕದ ಸಂಧ್ಯಾಕೃಷ್ಣ ಸಹಜ ಕೃಷಿ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಡಾಕ್ಟ್ರೆ, ಸಾಮಾನ್ಯವಾಗಿ ಹಿಪ್ಪನೇರಳೆ ಸೊಪ್ಪನ್ನು ನಾವು ಕಟಾವು ಮಾಡಿ ಹುಳುಗಳಿಗೆ ಕೊಟ್ಬಿಡ್ತೀವಿ. ಹಾಗಾಗಿ ಕೀಟ ರೋಗಗಳ ಬಾಧೆ ಕಡಿಮೆ ಇರಬೇಕು. ಕೇವಲ 45ರಿಂದ 50 ದಿವಸದಲ್ಲೇ ಇಷ್ಟೊಂದು ರೋಗಗಳು ಬರ್ತವೆ ಹಿಪ್ಪನೇರಳೆಗೆ. ಹೌದೌದು ಸರ್. ಈಗ ಸಾಮಾನ್ಯವಾಗಿ ರೈತರು 40 ದಿನಗಳ ನಂತರನೇ ಕಟಾವಿಗೆ ಶುರು ಮಾಡ್ತಾರೆ. ಅದು 70 ದಿನದವರೆಗೂ ಹೋಗುತ್ತೆ. ಒಂದು ವೇಳೆ ಮಾರ್ಕೆಟಲ್ಲಿ ರೇಟ್ ಇಲ್ಲದೆ ಇದ್ದಾಗ, ಅಥವಾ ಒಂದು ವೇಳೆ ಅವರಿಗೆ ಕಷ್ಟ ಆಗಿ ಆ ಬೆಳೆಗಳನ್ನು ತಗೊಳ್ಳದೇ ಇದ್ದಾಗ ತೋಟಗಳಿಗೆ ವಯಸ್ಸಾಗ್ತಾ ಹೋಗುತ್ತೆ. 70 ದಿನ ಬಿಟ್ಟು 80 ದಿನ ಆಗುತ್ತೆ, 90 ದಿನ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಇವು ಹಳೆ ಎಲೆಗಳು ವಯಸ್ಸಾದಂಗೆಲ್ಲ ಅಲ್ಲಿ ರೋಗಗಳು ಜಾಸ್ತಿ ಕಾಣಿಸ್ಕೊಳ್ತವೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಏನಾದರೂ ಕಾಣಿಸ್ಕೊಂಡ್ರೆ ನೀವು ಈ ಒಂದು ನಾವು ಶಿಫಾರಸು ಮಾಡಿರ್ತಕ್ಕಂಥ ಹೆಕ್ಸಾಕೊನೋಜೋಲ್ 5% SC ಅಂತಕ್ಕಂಥದ್ದನ್ನ 1 ml 1 ಲೀಟ್ರ್ ನೀರಿಗೆ ದ್ರಾವಣವನ್ನು ಮಾಡ್ಕೊಂಡು ಸಿಂಪರಣೆ ಮಾಡೋದ್ರಿಂದ ಎಲ್ಲ ಭೂಮಿಯ ಮೇಲ್ಭಾಗ ಬಂದಿರತಕ್ಕಂಥ ಈ ಶಿಲೀಂಧ್ರದಿಂದ ಬಂದಿರತಕ್ಕಂಥ ರೋಗಗಳನ್ನು ನಾವು ಹತೋಟಿ ಮಾಡ್ಬೋದು. ಈಗ ಮರಗಡ್ಡಿ ಬೇಸಾಯವನ್ನು ಬಹಳಷ್ಟು ಜನ ಮಾಡ್ತಾ ಇದ್ದಾರೆ. ಹೌದು ಸರ್. 8ರಿಂದ 10 ಅಡಿವರೆಗೂ ಅಂತರವನ್ನು ಕೊಟ್ಕೊಂಡು ಮರಗಡ್ಡಿ ಮಾಡ್ತಾರೆ. ಮರಗಡ್ಡಿಯಲ್ಲಿ ರೋಗದ ತೀವ್ರತೆ ಕಡಿಮೆ ಅಂತ ತಮಗನ್ಸುತ್ತೆ? ಹೌದು. ಈ ಬೂದಿ ರೋಗ ಅಂತ ಏನು ಹೇಳ್ತೀವಿ, ಮರಗಡ್ಡಿಲಿ ತೀವ್ರತೆ ಕಡಿಮೆ ಇರುತ್ತೆ. ಈ ಸಾಲು ಪದ್ಧತಿನಲ್ಲಿ ಬೂದಿ ರೋಗದ ತೀವ್ರತೆ ಹೆಚ್ಚಿರುತ್ತೆ. ಏಕೆಂದರೆ ಅಲ್ಲಿ ಗಾಳಿ ಆಡೋದಿಲ್ಲ. ತೋಟದಲ್ಲಿ ದಟ್ಟವಾಗಿ ಸೊಪ್ಪು ಬೆಳ್ಕೊಂಡಾಗ ಅಲ್ಲಿ ಬೇಕಾಗಿರ್ತಕ್ಕಂಥ ವಾತಾವರಣ ತೇವಾಂಶ ಒಂದು ಶಿಲೀಂಧ್ರಕ್ಕೆ ಸಿಕ್ಕಾಗ ಈ ಒಂದು ಶಿಲೀಂಧ್ರದ ಅಥವಾ ರೋಗದ ತೀವ್ರತೆ ಹೆಚ್ಚಾಗಬಹುದು. ಅದೇ ಮರಗಡ್ಡೆ ಅಂದರೆ ಸಾಮಾನ್ಯವಾಗಿ ಭೂಮಿಯ ಮಟ್ಟದಿಂದ 2 ಅಥವಾ 3 ಅಡಿ ಎತ್ತರಕ್ಕೆ ಕಟಾವು ಮಾಡಿರೋದ್ರಿಂದ ಭಾಳ ಸುಲಭವಾಗಿ ಗಾಳಿ ಆಡ್ತಕ್ಕಂಥದ್ದು ತೋಟದಲ್ಲಿ. ಹಾಗಾಗಿ ಈ ರೋಗ ಹೆಚ್ಚಾಗಿ ಬರೋದಿಲ್ಲ. ನ್ಯಾಚುರಲ್ಲಾಗೆ ಈ ರೋಗ ಹತೋಟಿಗೆ ಬಂದ್ಬಿಡುತ್ತೆ. ಅಥವಾ ಏನಾದರೂ ರೋಗ ಕಂಡು ಬಂದಲ್ಲಿ ಒಂದೇ ಒಂದು ನಾವು ಸಿಂಪರಣೆಯನ್ನು ಮಾಡಿದ್ದಲ್ಲಿ ಇದನ್ನು ಸುಲಭವಾಗಿ ನಿಯಂತ್ರಣ ಮಾಡ್ಬೋದು. ವ್ಯಾವಸಾಯಿಕ ವಿಧಾನಗಳನ್ನು ಏನೇನು ಅನುಸರಿಸ್ಬೋದು ಅಂತೀರಿ ರೋಗಗಳನ್ನು ಹತೋಟಿ ಮಾಡೋದಕ್ಕೆ? ವ್ಯಾವಸಾಯಿಕ ವಿಧಾನ ಅಂತ ಹೇಳಿದ್ರೆ ರೈತರು ಮೊದಲನೇದಾಗಿ ಎಲ್ಲಾದರೂ ಒಂದು ಮೂಲೆಯಲ್ಲಿ ಅಥವಾ ಒಂದು ಗಿಡದಲ್ಲಿ 2 ಗಿಡದಲ್ಲಿ ಕಂಡು ಬಂತು ಅಂದರೆ ರೋಗದಲ್ಲಿ ಯಾವುದೇ ಮುಲಾಜನ್ನು ನಾವು ನೋಡಬಾರ್ದು.
ಒಂದು ಗಿಡ ಹೋಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ ಅಂತಕ್ಕಂಥ ಮನೋಭಾವನೆಯನ್ನು ನಾವು ಹೊಂದಬಾರ್ದು. ಇಮಿಡಿಯೇಟಾಗಿ ಅಲ್ಲಿ ಬಂದಿರತಕ್ಕಂಥ ಆ ರೋಗವನ್ನು ಕಟ್ ಮಾಡಿ ನಾವೆಲ್ಲಾದರೂ ಸುಡಬೇಕಾಗುತ್ತೆ, ಇಲ್ಲಾಂದರೆ ಭೂಮಿನಲ್ಲಿ ಹೂಡಬೇಕಾಗುತ್ತೆ. ಇಂಥ ಒಂದು ನಾವು ತೋಟದ ಮೇಲೆ, ನಾನು ಆವಾಗಲೇ ಹೇಳಿದ ಹಾಗೆ ತೋಟದ ಮೇಲೆ ಒಂದು ಕಣ್ಣಿಟ್ಟಿದ್ರೆ ಈ ಸಿಂಪಡಣೆ ಮಾಡೋದು ತಪ್ಪುತ್ತೆ, ನಮ್ಮ ಖರ್ಚನ್ನು ನಾವು ಕಡಿಮೆ ಮಾಡ್ಕೋಬೋದು. ಅದಾದ ನಂತರ ಅಗಲವಾದ ಬೇಸಾಯ, ನೀವು ಮೊದಲೇ ಹೇಳಿದ್ರಿ 8ರಿಂದ 8, 10ರಿಂದ 10 ಅಡಿ ಅಂತರದಲ್ಲಿ ತೋಟವನ್ನು ನಾವು ಬೆಳೆಸಿದಾಗ ಅಲ್ಲೂ ಕೂಡ ರೋಗವನ್ನು ನಾವು ಕಡಿಮೆ ಮಾಡ್ಬೋದು. ಅದಾದ ನಂತರ ಈ ಕಳೆಗಳು, ಬದುಗಳಲ್ಲಿ ಕಳೆಗಳು ಇರ್ಬೋದು ಅಥವಾ ಹೊಲದಲ್ಲಿ ಕಳೆ ಬೆಳೆದೇ ಇರೋ ಹಾಗೆ ನೋಡಿಕೊಂಡ್ರೆ ಅಲ್ಲೂ ಕೂಡ ರೋಗವನ್ನು ನಾವು ಕಡಿಮೆ ಮಾಡ್ಬೋದು. ಇವು ವ್ಯಾವಸಾಯಿಕ ವಿಧಾನ ಅಂತ ನಾವು ಹೇಳ್ತೀವಿ. ಅಂದರೆ ಕಾಯಿಲೆ ಕಂಡು ಬಂದ ತಕ್ಷಣ ಒಂದೆರಡು ಎಲೆಗಳನ್ನು ಕಿತ್ತು ನಾಶಪಡಿಸೋದು ಅಥವಾ ಗಿಡದ ಅಷ್ಟು ಸೊಪ್ಪನ್ನು ಕುಯ್ದು ನಾಶಪಡಿಸೋದು ಇಂಥವನ್ನು ಮಾಡಿದ್ರೆ ಬೇರೆ ಗಿಡಗಳಿಗೆ ಹರಡಲ್ಲ ಅಂತ ಹೇಳ್ತೀರಿ. ಹೌದೌದು ಸರ್, ಅಲ್ವೇ? ಹೌದೌದು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಈಗ ಒಂದು ಕರೋನಾದೇ, ನಾನು ಯಾವಾಗಲೂ ನಮ್ಮ ರೈತರ ಜೊತೆ ಮಾತಾಡುವಾಗ ಕರೋನಾದನ್ನು ನಾನು ಒಂದು ಎಕ್ಸಾಂಪಲ್ ತಗೊತೀನಿ. ಒಬ್ರಿಗಿತ್ತು ಅಂತ ಹೇಳಿದ್ರೆ ಇಡೀ ಊರಿಗೆ ಹರಡೋಂಥ ಸಾಧ್ಯತೆ ಇರುತ್ತೆ. ಹಾಗೂ ತೋಟದಲ್ಲೂ ಅಷ್ಟೇ, ರೋಗದ ವಿಚಾರದಲ್ಲಿ ಒಂದು ಗಿಡದಲ್ಲಿ ಇತ್ತು ಅಂತ ಹೇಳಿದ್ರೆ ಅದರಲ್ಲಿ ಮಿಲಿಯನ್ಸ್ ಈ ಕೊನಿಡಿಯಾಗಳು, ಬೀಜಕಾರಕಗಳು ಅಥವಾ ರೋಗಕಾರಕಗಳು ಇರುವಂಥ ಸಾಧ್ಯತೆ ಇರುತ್ತೆ. ಒಂದೇ ಒಂದು ಗಿಡದಲ್ಲಿದ್ದರೆ ಸಾಕು, ಇಡೀ ತೋಟಕ್ಕೆ ಹರಡೋದು, ತೋಟದಿಂದ ಮತ್ತೆ ಮುಂದಿನ ತೋಟಕ್ಕೆ ಹರಡೋಂಥ ಒಂದು ಎಲ್ಲ ಸಾಧ್ಯತೆಗಳು ಇರೋದರಿಂದ ಮುಂಜಾಗ್ರತೆ ಕ್ರಮವಾಗಿ ನೀವು ಹೇಳಿದ ಹಾಗೆ ವ್ಯಾವಸಾಯಿಕ ಕ್ರಮದಲ್ಲಿ ಬಂದಿರತಕ್ಕಂಥ ಗಿಡಗಳಿರ್ಬೋದು, ಬಂದಿರತಕ್ಕಂಥ ರಂಬೆಗಳಿರ್ಬೋದು, ಎಲೆಗಳಿರ್ಬೋದು, ಅವುಗಳನ್ನು ಕಿತ್ತು ನಾಶಪಡಿಸೋದ್ರಿಂದ ನಾವು ರೋಗದ ತೀವ್ರತೆಯನ್ನು ಯಾವುದೇ ಖರ್ಚಿಲ್ಲದೇ ನಾವು ಕಡಿಮೆ ಮಾಡ್ಬೋದು. ಜೈವಿಕ ವಿಧಾನಗಳೇನಿಲ್ವಾ? ಈ ಒಂದು ಭೂಮಿಯ ಮೇಲ್ಭಾಗದಲ್ಲಿ ಬರ್ತಕ್ಕಂಥ ರೋಗಗಳಿಗೆ ಜೈವಿಕ ವಿಧಾನ ಅಷ್ಟರ ಮಟ್ಟಿಗೆ ನಾವು ಶಿಫಾರಸು ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಜೈವಿಕ ವಿಧಾನ ಅಂದರೆ ಅವುಗಳು ಕೂಡ ಶಿಲೀಂಧ್ರಗಳೇ ಇರ್ತವೆ. ಅವುಗಳು ನಮಗೆ ಬೇಕಾಗಿರ್ತಕ್ಕಂಥ ಉಪಯೋಗಕಾರಿ ಶಿಲೀಂಧ್ರಗಳಿರ್ತವೆ. ಅವುಗಳು ಸಿಂಪಡಣೆ ಮಾಡೋದ್ರಿಂದ ನಾವು ಪಡ್ಕೋಬೋದು, ಉತ್ತಮವಾದ ಒಂದು ರಿಸಲ್ಟನ್ನು ಪಡ್ಕೋಬೋದು. ಈಗ ಅದ್ರ ಬಗ್ಗೆ ನಾವು ಜೈವಿಕವಾಗಿ ಒಂದು ಸಂಶೋಧನೆಯನ್ನು ಕೈಗೊಂಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಆ ಜೈವಿಕವಾಗಿ ಈ ಎಲೆ ಮೇಲೆ ಬರ್ತಕ್ಕಂಥ ರೋಗಗಳನ್ನು ಯಾವ ರೀತಿ ನಾವು ಹತೋಟಿ ಮಾಡ್ಬೋದು, ಒಂದೇ ಒಂದು ಸಿಂಪಡಣೆ ಮಾಡೋದ್ರಿಂದ ಜೈವಿಕ ವಿಧಾನದಲ್ಲಿ ಯಾವ ರೀತಿ ಹತೋಟಿ ಮಾಡ್ಬೋದು ಅನ್ನೋದಕ್ಕೆ ಈಗ ನಾವು ಸಂಶೋಧನೆ ಕೈಗೊಂಡಿದ್ದೀವಿ. ಆ ಒಂದು ಪ್ರಾಡಕ್ಟನ್ನು ಬರೋ ಎಲ್ಲ ಸಾಧ್ಯತೆಗಳು ಇದೆ ಸರ್. ಎಲೆ ಚುಕ್ಕಿ ರೋಗ, ಬೆಂಕಿ ರೋಗ, ಎಲೆ ತುಕ್ಕು ರೋಗ, ಬೂದು ರೋಗ, ಈ 4 ಒಂದೇ ಸರಿ ಬರ್ಬೋದೇ? ಈ 4 ಒಂದೇ ಸಲ ಬರುವ ಸಾಧ್ಯತೆ ಭಾಳ ಕಡಿಮೆ ಇರುತ್ತೆ. ಆದರೆ ವಾತಾವರಣದ ಅನುಗುಣವಾಗಿ ಏನಾದರೂ ಈ ವಾತಾವರಣದ ಈ ಎಲೆ ತುಕ್ಕು ರೋಗ, ಬೂದು ರೋಗ ಒಂದೇ ಸಲ ಬರ್ಬೋದು, ಅಥವಾ ಎಲೆ ಚುಕ್ಕೆ ರೋಗ, ಬೆಂಕಿ ರೋಗ ಒಂದೇ ಸಲ ಬರ್ಬೋದು. 4 ಒಂದೇ ಸಲಿಗೆ ಬರ್ತಕ್ಕಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಯಾಕೆಂದರೆ ವಾತಾವರಣದ ಅನುಕೂಲತೆ ಬೇಕು ಅವುಗಳಿಗೂ ಕೂಡ. ಆ ವಾತಾವರಣದ ಅನುಕೂಲತೆ ಆಧಾರದ ಮೇಲೇ ಈ ರೋಗಗಳು ಕಂಡು ಬರೋದನ್ನು ನಾವು ಗಮನಿಸಿದ್ದೀವಿ. ಈಗ ತಾವು ಹೇಳಿದ್ರಲ್ಲ ಸಿಂಪರಣೆ ಔಷಧಿ, ಅದನ್ನು ಒಂದು ಸಾರಿ ಸಿಂಪರಣೆ ಮಾಡಿದ್ರೆ ಸಾಕು ಅಥವಾ ಒಂದು 2-3 ಬಾರಿ ಸಿಂಪರಣೆ ಮಾಡಬೇಕಾಗತ್ತೆ? ಸಾಮಾನ್ಯವಾಗಿ ನಾವು ಮೊದಲನ್ನ ಹೇಳಿದ ಹಾಗೆ ಅದನ್ನು ನಾವು 4 ಭಾಗವಾಗಿ ನೋಡ್ತೀವಿ. ಎಲೆಯಲ್ಲಿ ಏನಾದರೂ 5ರಿಂದ 10% ಶೇಕಡ 5ರಿಂದ 10 ಇತ್ತು ಅಂತ ಹೇಳಿದ್ರೆ, ಅಥವಾ 25% ತನಕ ರೋಗ ಏನಾದರೂ ಇತ್ತು ಅಂತ ಹೇಳಿದ್ರೆ, ಆಗ ನಾವು ಒಂದೇ ಸಿಂಪರಣೆಯಲ್ಲಿ ಈ ರೋಗವನ್ನು ಹತೋಟಿ ಮಾಡ್ಬೋದು. ಒಂದು ವೇಳೆ ತೀವ್ರತೆ ಜಾಸ್ತಿ ಇತ್ತು, ಈಗ ಶೇಕಡ 50% ಹೋಗಿತ್ತು, ಅಂಥ ಸಂದರ್ಭದಲ್ಲಿ ನಾವು 10 ದಿನಗಳ ನಂತರ ಮತ್ತೊಂದು ಬಾರಿಗೆ ಸಿಂಪರಣೆ ಮಾಡೋದ್ರಿಂದ ಸಂಪೂರ್ಣವಾಗಿ ನಾವು ಈ ರೋಗವನ್ನು ನಿರ್ವಹಣೆ ಮಾಡ್ಕೋಬೋದು. ರೋಗ ಬಂದಿರೋವಂತಹ ಸೊಪ್ಪನ್ನು ಹುಳುಗಳಿಗೆ ನೀಡಬಾರ್ದು ಅಲ್ವೇ? ನೀಡಬಹುದು ಸರ್, ಬಟ್ ನೀಡಿದರೆ ನಮಗೆ ರೋಗ ಬಂದಿರತಕ್ಕಂಥ ಸೊಪ್ಪನ್ನು ನೀಡಿದಾಗ ಗುಣಮಟ್ಟದ ಗೂಡು ಸಿಗೋದಿಲ್ಲ, ಇಳುವರಿ ಕುಂಠಿತ ಆಗುತ್ತೆ. ಈಗ ರೋಗ ಅಂತ ಹೇಳಿದರೆ ಇಡೀ ಗಿಡಗಳಿಗೆ ಬಂದಿರೋದಿಲ್ಲ, ಮೇಲಿನ ಎಲೆಗಳಿಗೆ ಬರ್ದೇ ಇರಬಾರ್ದು, ಕೆಳಗಿನ ಎಲೆಗಳಿಗೆ ರೋಗ ಇರುತ್ತೆ. ಅಂಥ ಸೊಪ್ಪನ್ನು ನೀಡಿದಾಗ ನಮಗೆ ಗುಣಮಟ್ಟದ ಗೂಡು ಸಿಗೋದಿಲ್ಲ ಮತ್ತು ಇಳುವರಿ ಕುಂಠಿತ ಆಗುತ್ತೆ. ರೈತರ ಮಟ್ಟದಲ್ಲಿ ಈ ರೋಗಗಳನ್ನು ಹೇಗೆ ಗುರುತಿಸ್ಬೋದು? ರೈತರ ಮಟ್ಟದಲ್ಲಿ ಸುಲಭವಾಗಿ ಈ ರೋಗಗಳನ್ನು ನಾವು ಗುರುತಿಸ್ಬೋದು. ಅವರಿಗೆ ಈಗಾಗಲೇ ಇದ್ರ ಬಗ್ಗೆ ತುಂಬ ಅರಿವಿದೆ. ಹೇಗೆ ಅಂತ ಹೇಳಿದರೆ ಎಲೆ ಚುಕ್ಕೆ ಬಗ್ಗೆ ಅವರು ಎಲೆ ಚುಕ್ಕೆ ರೋಗ ಈ ರೀತಿ ಇರುತ್ತೆ ಅಂತ ಎಲ್ಲ ಲಕ್ಷಣಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಬೂದಿ ರೋಗ ಅಂತೂ ಸಾಮಾನ್ಯವಾಗಿ ಎಲ್ಲ ರೈತರು ಕೂಡ ಅದನ್ನು ಗುರುತಿಸ್ತಾರೆ. ಅದಾದ ನಂತರ ಎಲೆ ತುಕ್ಕು ರೋಗನೂ ಅಷ್ಟೇ. ನಾವು ಅಲ್ಲಿ ತರಬೇತಿಗೆ ಬಂದಾಗ ಎಲ್ಲ ರೈತರುಗಳು ಕೂಡ ಈ ಒಂದು ಮಾಹಿತಿನ ಹಂಚ್ಕೊಳ್ತೀವಿ ಮತ್ತು ಪ್ರಾಕ್ಟಿಕಲ್ಲಾಗಿ ಕೂಡ ತೋರಿಸ್ಕೊಡ್ತೀವಿ.
ಅದಾದ ನಂತರ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಸಂಸ್ಥೆಯ ಒಂದು ವೆಬ್ಸೈಟ್ನಲ್ಲಿ ಟೆಕ್ನಿಕಲ್ ಬುಲೆಟಿನ್ ಅಂತಕ್ಕಂಥದ್ದು ಡೌನ್ಲೋಡಲ್ಲಿ ಹೋದಾಗ ಟೆಕ್ನಿಕಲ್ ಬುಲೆಟಿನಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಈ ಎಲ್ಲ ಸಂಪೂರ್ಣ ಮಾಹಿತಿಗಳನ್ನು ನಾವು ಪಡ್ಬೋದು. ಅದರಲ್ಲಿ ಚಿತ್ರಗಳಿರ್ತವೆ. ವೆಬ್ಸೈಟ್ ವಿಳಾಸ ಎಂತಂದು www.csrtmys.res.in ಅಂತ. ಮತ್ತೊಂದು ಬಾರಿ ಹೇಳ್ತೀನಿ, www.csrtmys.res.in. ಈ ವೆಬ್ಸೈಟ್ ವಿಳಾಸದಲ್ಲಿ ತಾವು ಹೋಗಿ ಅಲ್ಲಿ ಡೌನ್ಲೋಡ್ ಅಂತಕ್ಕಂಥದ್ರಲ್ಲಿ ಈ ಎಲ್ಲ ಮಾಹಿತಿಗಳನ್ನು ನಾವು ಹಂಚಿಕೊಂಡಿರ್ತೀವಿ. ಅವುಗಳನ್ನು ಉಪಯೋಗಗಳನ್ನು ತಾವು ಪಡ್ಕೋಬೋದು. ಅಲ್ಲಿ ಚಿತ್ರದ ಮುಖಾಂತರ ನೀವು ಇವುಗಳನ್ನು ಕಂಡುಹಿಡಿಬೋದು. ಸೆಪ್ಟೆಂಬರ್ 20ನೇ ತಾರೀಖಿನಂದು ನಿಮ್ಮದೊಂದು ಬಹುದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಹೌದು. ಈ ಕಾರ್ಯಕ್ರಮದ ವಿಶೇಷತೆಗಳು ಹಾಗೆ ಅಲ್ಲಿ ಈ ರೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಾತ್ಯಕ್ಷಿಕೆಗಳನ್ನು ಮಾಡ್ತೀರಾ? ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಬರುವಂಥ 20ನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯ ಒಂದು 75 ವರ್ಷದ ಪ್ಲಾಟಿನಮ್ ಜೂಬ್ಲಿ ಸೆಲೆಬ್ರೇಷನನ್ನು ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ ಕೇಂದ್ರದ ಮಂತ್ರಿಗಳು, ನಮ್ಮ ಜವಳಿ ಖಾತೆಯ ಮಂತ್ರಿಗಳು ಆಗಮಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿರ್ತಕ್ಕಂಥ ಹೊಸ ತಾಂತ್ರಿಕತೆಗಳನ್ನು ಮತ್ತು ಯಾವ ರೋಗಗಳು ಇರ್ಬೋದು, ರೋಗಗಳನ್ನು ಯಾವ ರೀತಿ ನಾವು ನಿಯಂತ್ರಣ ಮಾಡಲಿಕ್ಕೆ ಹೊಸ ತಾಂತ್ರಿಕತೆಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ ಅವುಗಳನ್ನು, ಮತ್ತು ಈ ಒಂದು ರೇಷ್ಮೆಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಒಂದು ಪುಸ್ತಕಗಳನ್ನು ಕೂಡ ಬಿಡುಗಡೆ ಮಾಡಲಿದ್ದಾರೆ. ಅದಾದ ನಂತರ ಅಲ್ಲಿ ಎಲ್ಲ ರೇಷ್ಮೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು, ಎಲ್ಲ ರಾಜ್ಯದ ಅಧಿಕಾರಿಗಳಿರ್ಬೋದು, ಇದು ನಮ್ಮ ಇಡೀ ದೇಶದ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯ ಇಡೀ ದೇಶಕ್ಕೇ ಒಂದು ಕಾರ್ಯಕ್ರಮ ಇರೋದರಿಂದ ಅಲ್ಲಿ ಎಲ್ಲ ಅಧಿಕಾರಿಗಳು ಇರ್ಬೋದು ಮತ್ತು ಈ ರೇಷ್ಮೆಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲರೂ ಭಾಗವಹಿಸಿರೋದ್ರಿಂದ ತಮಗೆ ಹೆಚ್ಚಿನ ಮಾಹಿತಿ ಅಂಥ ಸಂದರ್ಭದಲ್ಲಿ ಸಿಗುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕಾಗಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಎಲ್ಲಿ ಮಾಡ್ತೀರಾ ಈ ಕಾರ್ಯಕ್ರಮನ? ಈ ಕಾರ್ಯಕ್ರಮನ ನಾವು KSOU ಓಪನ್ ಯೂನಿವರ್ಸಿಟಿ ಇದೆ, ಅಲ್ಲಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅವತ್ತು ಬೆಳಗ್ಗೆನಿಂದ ಮತ್ತು ಸಂಜೆ ತನಕ ಈ ಕಾರ್ಯಕ್ರಮ ನಡೆಯುತ್ತೆ. ಅಂದರೆ ಬರೋ ಶುಕ್ರವಾರನೇ ಈ ಕಾರ್ಯಕ್ರಮ? ಹೌದೌದು ಅಲ್ವೇ? ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಆವರಣದಲ್ಲಿರುವಂತಹ ಘಟಕೋತ್ಸವ ಭವನದಲ್ಲಿ ತಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಲ್ವಾ? ಈಗ ರೋಗಕ್ಕೆ ಸಂಬಂಧಪಟ್ಟಂತೇನೂ ಕೂಡ ಅಲ್ಲಿ ವಿಶೇಷವಾಗಿ ಒಂದು ಉತ್ಪನ್ನ ಇದೆ, ಅದರ ಬಿಡುಗಡೆ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಬೇರು ಕೊಳೆ ರೋಗ ಮತ್ತು ಈ ಬೇರು ಗಂಟು ರೋಗವನ್ನು ನಿವಾರಣೆ ಮಾಡಲಿಕ್ಕೆ ನಾವು ಹೊಸ ಒಂದು ಉತ್ಪನ್ನವನ್ನು ತಯಾರಿಸಿದ್ವಿ. ಏನು ಉತ್ಪನ್ನ ಸರ್ ಅದು? ಅದು ನೀವು ಹೇಳಿದ ಹಾಗೆ ಇದು ಜೈವಿಕ ವಿಧಾನದಿಂದ ಮಾಡಿರ್ತಕ್ಕಂಥ ಒಂದು ಉತ್ಪನ್ನ, ಮಿಸ್ಟರ್ ಪ್ರೋ ಅಂತ. ಒಂದು 5 ಜನ ನಮ್ಮ ಲೈಸೆನ್ಸ್ ಕೊಟ್ಟಿದ್ದೀವಿ. ನಮ್ಮ ಎಲ್ಲ ಎಂಟ್ರಪ್ರೂನರ್ಸ್, ಪ್ರೈವೇಟ್ ಎಂಟ್ರಪ್ರೂನರ್ಸ್ 5 ಜನ ಲೈಸೆನ್ಸನ್ನು ತಗೊಂಡಿದ್ದಾರೆ. ಅದನ್ನು ಅವತ್ತು ನಾವು ಬಿಡುಗಡೆಯನ್ನು ಗೊಳಿಸ್ತಾ ಇದ್ದೀವಿ. ಅದು 2 ವಿಧದಲ್ಲಿದೆ, ಒಂದು ಘನ ಮತ್ತು ಒಂದು ದ್ರವ ರೂಪದಲ್ಲಿ, ಅಂದರೆ ಲಿಕ್ವಿಡ್ ಸಾಲಿಡ್ ರೂಪದಲ್ಲಿ ಈ ಒಂದು ಉತ್ಪನ್ನವನ್ನು ನಾವು ಬಿಡುಗಡೆಗೊಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಒಂದು ತಳಿಗಳನ್ನು, ನಮ್ಮ ಹಿಪ್ಪುನೇರಳೆ ತಳಿ ಹಾಗೆ ರೇಷ್ಮೆ ತಳಿಗಳು ಹಾಗೆ ಇನ್ನು ಉಳಿದ ಒಂದು ಉತ್ಪನ್ನಗಳನ್ನು ಕೂಡ ಅವತ್ತು ನಾವು ಬಿಡುಗಡೆಗೊಳಿಸ್ತಾ ಇದ್ದೀವಿ. ಅವತ್ತು ನಮ್ಮ ರೈತರಿಗೆಲ್ಲ ಹೆಚ್ಚಿನ ಮಾಹಿತಿ ಸಿಗುವ ಸಾಧ್ಯತೆ ಇರೋದ್ರಿಂದ ತಾವು ನಮಗೆ ಉತ್ತಮವಾದ ಅವಕಾಶವನ್ನು ಮಾಡಿಕೊಟ್ರಿ. ಈ ಮುಖಾಂತರ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿನ ಕೊಡಲಿಕ್ಕೆ ತಮಗೆ ಧನ್ಯವಾದಗಳು ನಮ್ಮ ಸಂಸ್ಥೆಯ ಪರವಾಗಿ. ರೋಗಗಳು ಬಗ್ಗೆ ನಾವು ಸಮಗ್ರವಾಗಿ ನಿವಾರಣೆ ಮಾಡಬೇಕಾಗುತ್ತೆ. ರೋಗಗಳನ್ನು ಒಂದೇ ವಿಧಾನದಿಂದ ನಾವು ನಿವಾರಣೆ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ. ನಮಗೆ ಇವಾಗ ನೀವು ಒಂದು ಪ್ರಶ್ನೆನ ಕೇಳಿದ್ರಿ, ವ್ಯಾವಸಾಯಿಕವಾಗಿ ಹೇಗೆ ಮಾಡ್ಬೋದು ಅಂತ, ಜೈವಿಕವಾಗಿ ಹೇಗೆ ಮಾಡ್ಬೋದು ಮತ್ತು ನಾವು ರಾಸಾಯನಿಕ ವಿಧದಲ್ಲಿ ಹೇಗೆ ಮಾಡ್ಬೋದು. ನಾವೇನು ಈ ಮಾಹಿತಿಗಳನ್ನು ಹಂಚ್ಕೊಂಡಿದ್ದೀವಿ, ವ್ಯಾವಸಾಯಿಕವಾಗಿ, ಜೈವಿಕವಾಗಿ, ರಾಸಾಯನಿಕವಾಗಿ ಮತ್ತು ರೋಗ ನಿರೋಧಕ ಶಕ್ತಿ ಇರತಕ್ಕಂತಹ ತಳಿಗಳನ್ನು ಬೆಳೆಸೋದ್ರಿಂದ ಈ ರೀತಿ ಸಮಗ್ರವಾಗಿ ನಾವು ರೋಗಗಳನ್ನು ನಿರ್ವಹಣೆ ಮಾಡ್ಬೋದೇ ಹೊರತು ಒಂದು ವಿಧಾನದಲ್ಲಿ ರೋಗಗಳನ್ನು ಹತೋಟಿ ಮಾಡೋದು ತುಂಬ ಕಷ್ಟ. ಹಾಗಾಗಿ ನನ್ನ ನೆಚ್ಚಿನ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ಯಾವುದೇ ರೋಗ ಇರ್ಬೋದು, ಹುಳದಲ್ಲಿ ಇರ್ಬೋದು ಅಥವಾ ಹಿಪ್ಪುನೇರಳೆಯಲ್ಲಿ ಇರ್ಬೋದು, ಇದನ್ನು ನಾವು ಹತೋಟಿ ಮಾಡಬೇಕು ಅಂದರೆ ಒಂದು ಕ್ರಮದಲ್ಲಿ ಹತೋಟಿ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ನಾವು ಸಮಗ್ರ ರೋಗ ನಿರ್ವಹಣಾ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡಲ್ಲಿ ಮಾತ್ರ ಈ ರೋಗಗಳನ್ನು ನಾವು ನಿರ್ವಹಣೆ ಮಾಡ್ಬೋದು.
ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಅರುಣ್ ಕುಮಾರ್ ಅವರೇ? ನನ್ನ ನೆಚ್ಚಿನ ರೈತ ಬಾಂಧವರೇ, ನನ್ನ ಮೊಬೈಲ್ ಸಂಖ್ಯೆ 9114861616. ಇನ್ನೊಮ್ಮೆ 9164148616. ಇನ್ನೂ ಒಂದು ಸರಿ ಹೇಳ್ಬಿಡಿ ಡಾಕ್ಟ್ರೆ. 9164148616. ಒಳ್ಳೆಯದು ಡಾಕ್ಟರ್ ಅರುಣ್ ಕುಮಾರ್ ಅವರೇ, ಇದುವರೆಗೂ ಹಿಪ್ಪುನೇರಳೆ ರೋಗಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಉಪಯುಕ್ತ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಮಾಡಿರಿ ರೇಷ್ಮೆ ಬೇಸಾಯ, ಬದುಕಿಗೆ ಮಾಸಿಕ ಆದಾಯ, ದುಡಿಯುವ ಕೈಗೆ ಉದ್ಯೋಗ, ಇಲಾಖೆಯ ಬಗೆ ಬಗೆ ಅನುದಾನ. ಹಿಪ್ಪು ನೇರಳೆ ರೋಗಗಳ ಸಮಗ್ರ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಜಿಎಸ್ ಅರುಣ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹಿಪ್ಪು ನೇರಳೆ ಬೆಳೆಯ ಸಮಗ್ರ ಪೀಡೆ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಎಸ್ ಮಹಿಬಾ ಹೆಲೆನ್ ಮತ್ತು ಡಾಕ್ಟರ್ ಜಿಎಸ್ ಅರುಣ್ ಕುಮಾರ್. ರೇಷ್ಮೆ ಐಸಿರಿ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಸಹಯೋಗ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ. ಶೋಧನ ಸಂಸ್ಥೆಯ ಸಹಕಾರ ಕೃಷಿಕರ ಪಾಲಿಗೆ ಭರಪೂರ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ. ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಶೀರ್ಷಿಕ ಗೀತೆ ರಚನೆ ಡಾಕ್ಟರ್ ಆರ್ ಭಾಗ್ಯ ಹಾಗೂ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ಮಾಡಿರಿ ರೇಷ್ಮೆ ಬೇಸಾಯ, ಬದುಕಿಗೆ ಮಾಸಿಕ ಆದಾಯ, ದುಡಿಯುವ ಕೈಗೆ ಉದ್ಯೋಗ, ಇಲಾಖೆಯ ಬಗೆ ಬಗೆ ಅನುದಾನ. ಸಂಕಲನ ಆರ್ ಲೋಕೇಶ್ವರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿಕರ ಪಾಲಿಗೆ ಸಿರಿಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ.